ಗುಜರಾತ್ನ ಕೇಡಾ ಜಿಲ್ಲೆಯ ಕಬ್ರಾ ಆಭರಣ ಕಂಪನಿ ತನ್ನ ಉದ್ಯೋಗಿಗಳಿಗೆ ಊಹಿಸೋಕೆ ಆಗದಂತಹ ಉಡುಗೊರೆಗಳನ್ನ ಕೊಡುವಂತಹ ಮೂಲಕ ಬರೋಬ್ಬರಿ 200 ಕೋಟಿ ರೂಪಾಯಿಗಳ ವಹಿವಾಟಿಗೆ ಸಂಭ್ರಮಾಚರಣೆಯನ್ನು ಮಾಡಿಕೊಂಡಿದೆ. 2006ರಲ್ಲಿ 12 ಜನರಿಂದ ಶುರುವಾದಂತಹ ಈ ಕಂಪನಿ ಆರಂಭದಲ್ಲಿ 2 ಕೋಟಿ ರೂಪಾಯಿ ವ್ಯಾಪಾರ ಆಗಿತ್ತು. ಈಗ 140 ಜನರಿಗೆ ಉದ್ಯೋಗಗಳ ಶ್ರಮ ಪ್ರತಿಫಲ ಅನ್ನೋ ಹಾಗೆ 2024-25ನೇ ಸಾಲಿನಲ್ಲಿ ಬರೋಬ್ಬರಿ 200 ಕೋಟಿ ರೂಪಾಯಿಗಳ ವಹಿವಾಟಾಗಿದೆ. ಮೋಸ್ಟ್ಲಿ 200 ವಹಿವಾಟಾದಂತಹ ವಿಚಾರ ಗುಟ್ಟಾಗಿಟ್ಕೊಂಡು ಇನ್ನಷ್ಟು ವ್ಯಾಪಾರವನ್ನ ಬಿಲ್ಡ್ ಮಾಡಬಹುದಾಗಿತ್ತು. ಆದರೆ 2006ರಿಂದ ಕುಟುಂಬದಂತೆ ಇರುವಂತಹ 12 ಜನ ಉದ್ಯೋಗಿಗಳಿಗೆ ಲಕ್ಷ ಬೆಲೆ ಬಾಳುವಂತಹ ಕಾರ್ಗಳನ್ನ ಗಿಫ್ಟ್ ಆಗಿ ಸಬ್ರಾ ಜ್ಯುವೆಲರ್ಸ್ ಅವರು ಕಂಪನಿಯ ಸಂಸ್ಥಾಪಕ ಅಣ್ಣ ತಮ್ಮ ಕೊಟ್ಟಿದ್ದಾರೆ. 12 ಸದಸ್ಯರಿಗೆ ಮಹೇಂದ್ರ XUV 700, ಟೊಯೋಟಾ ಇನೋವಾ, ಹ್ಯುಂಡೈ i10, ಹ್ಯುಂಡೈ ಎಕ್ಸ್ಟರ್, ಮಾರುತಿ ಸುಜುಕಿ ಎರ್ಟಿಗಾ ಹಾಗೂ ಮಾರುತಿ ಸುಜುಕಿ ಬ್ರೆಸ್ಸಾ ಸೇರ್ಕೊಂಡು ಲಕ್ಷ ಬೆಲೆ ಬಾಳುವಂತಹ ಕಾರುಗಳನ್ನ ಮುಂತಾದ ರೀತಿಯಲ್ಲಿ ಕೊಟ್ಟಿದ್ದಾರೆ. ದೀಪಾವಳಿ ಬೋನಸ್ಗಳಿಗಾಗಿ ಕಾರ್ಗಳು, ಮೋಟಾರ್ ಸೈಕಲ್ಗಳು ಹಾಗೂ ಆಭರಣಗಳು ಸೇರಿಕೊಂಡು ತಮ್ಮ ಉದ್ಯೋಗಿಗಳಿಗೆ ಉದಾರ ಮನಸ್ಸಿನಿಂದ ಉಡುಗೊರೆಗಳನ್ನ ಕೊಡೋದರಲ್ಲಿ ಫೇಮಸ್ ಆಗಿರುವಂತಹ ಸೂರತ್ ಮೂಲದ ವಜ್ರ ವ್ಯಾಪಾರಿ ಸಾಧ್ವಿ ದೊಲಾಕಿಯಾ ಅವರಿಂದ ಈ ರೀತಿಯ ಕೆಲಸಕ್ಕೆ ಸ್ಫೂರ್ತಿ ಬಂದಿದೆ ಅಂತ ಕಬ್ರಾ ಹೇಳ್ಕೊಳ್ತಾರೆ.